ವೆಲ್ಕಮ್ ಟು ದ ಗಣೇಶ್ ಚಾರ್ಜ್. ಇವತ್ತಿನ ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಪಂಜಾಬ್ ವರ್ಸಸ್ ಹೈದರಾಬಾದ್ ಗುರು. ಒಟ್ಟಿನಲ್ಲಿ ಪಂಜಾಬ್ ಹೈದರಾಬಾದ್ ಇಲ್ಲಿ SRH ಅವರು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡು ಇಲ್ಲಿ ಟಾಸ್ ಗೆದ್ಬಿಟ್ಟು SRH ಅವರು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡು ಒಂದೊಳ್ಳೆ ಸ್ಟಾರ್ಟ್ ಸಿಗಲಿಲ್ಲ. ಆದರೂ ಇಲ್ಲಿ ಅಭಿಷೇಕ್ ಶರ್ಮಾ ಮತ್ತೆ ಟ್ರಾವೆಲ್ ಸೆಟ್ ಬೇಗನೆ ಔಟ್ ಆದರು. 13 ಬಾಲ್ಗೆ 35 ರನ್ ನೋಡಿದ್ರೆ ಇಲ್ಲಿ ಟ್ರಾವೆಲ್ ಸೆಟ್ 19 ಬಾಲಿಗೆ 38 ರನ್ ಹೊಡೆದ್ರು. ಇಲ್ಲಿ ಇವರಿಬ್ರು ಪವರ್ ಪ್ಲೇಯಲ್ಲಿ ಒಂದೊಳ್ಳೆ ಸ್ಟಾರ್ಟ್ ಕೊಟ್ಟರೆ ಆಲ್ಮೋಸ್ಟ್ ಇಲ್ಲಿ ಪವರ್ ಪ್ಲೇಯಲ್ಲೇ ಒಂದು ವಿಕೆಟ್ ಕಳ್ಕೊಂಡಿರೋ ಅಭಿಷೇಕ್ ಶರ್ಮಾ ಫಸ್ಟ್ ವಿಕೆಟ್. ಆದರೆ ಇಲ್ಲಿ ಟ್ರಾವೆಲ್ ಸೆಟ್ 7ನೇ ವಿಕೆಟ್ ಆಗಿ ಇಲ್ಲಿ 7ನೇ ಓವರಲ್ಲಿ ಔಟ್ ಆದರು. ಇಲ್ಲಿ ಇಶಾನ್ ಕಿಶನ್ ಒಂದೊಳ್ಳೆ ಹಾಫ್ ಸೆಂಚುರಿಯನ್ನು ಮಾಡಿಕೊಂಡು ಕ್ಲಾಸನ್ನು ಮತ್ತು ಇಶಾನ್ ಕಿಶನ್ ಒಂದೊಳ್ಳೆ ಬಿಗ್ ಮೊತ್ತನ ಕಲೆ ಹಾಕಿದ್ರು ಗುರು. ಇವರಿಬ್ರು ಇಷ್ಟು ಚೆನ್ನಾಗಿ ಹೊಡಿತಾರೆ ಅಂತ ನಾನಂತೂ ಅಂದ್ಕೊಂಡಿರೋ. ಒಟ್ಟಿನಲ್ಲಿ ಪಂಜಾಬ್ ಬೌಲರ್ಗೆ ಚೆಚ್ಚಿಗೆ ಕೆಡಿದ್ರು ಅನ್ಬೋದು. ಇಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಅವರು 13 ಬಾಲ್ಗೆ 29 ರನ್ ಹೊಡೆದ್ರು. ಒಟ್ಟಿನಲ್ಲಿ ಮೇನು ಇಲ್ಲಿ ಪವರ್ ಪ್ಲೇಲಾಗಲಿ ಮಿಡಲ್ ಓವರ್ಗಳಾಗಲಿ ಒಂದೊಳ್ಳೆ ಸ್ಟಾರ್ಟ್ನ ಕೊಟ್ಟರು ಗುರು. ಅದರಿಂದನೇ ಇಲ್ಲಿ ಹೈದರಾಬಾದ್ ಅವರು ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು. ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ನೆಕ್ಸ್ಟ್ ಲೆವೆಲ್ ಆಟನ ತೊಗೊಂಡ್ರು ಗುರು. ಇಲ್ಲಿ ಪಂಜಾಬ್ ಬೌಲಿಂಗ್ ವಿಚಾರದಲ್ಲಿ ನೋಡೋದಾದ್ರೆ ಇಲ್ಲಿ ಪಂಜಾಬ್ ಹರ್ಷದ್ ಸಿಂಗ್ 4 ಓವರ್ 1 ವಿಕೆಟ್ ತೆಗೆದ್ರೆ ಇಲ್ಲಿ ಯದುವೇಂದ್ರ ಚಹಲ್ ಒಂದು ಕ್ರೂಷಿಯಲ್ ವಿಕೆಟ್ಗಳನ್ನ ತಕ್ಕೊಟ್ರು. ಇಲ್ಲಿ ವಿನಯ್ ಕುಮಾರ್ ಅಂತ ಹೇಳ್ಕೊಳ್ಳೋ ವಿಕೆಟ್ ತೆಗೆದು ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರು. ಒಟ್ಟಿನಲ್ಲಿ ಮೇನು ಹೈದರಾಬಾದ್ ಅವರು ಇಷ್ಟು ಚೆನ್ನಾಗಿ ಆಡ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಒಟ್ಟಿನಲ್ಲಿ ಹೋಮ್ ಗ್ರೌಂಡಲ್ಲಿ ಹೇಳಿದ್ದೆ ನಾನು, ಅಡ್ವಾಂಟೇಜ್ನ ತೊಗೊಳೋದು ಸಿಕ್ಕಾಪಟ್ಟೆ ಈಸಿಯಾಗಿ ತಗೋತಾರೆ ಅಂತ ನಾನಂತೂ ಅಂದ್ಕೊಂಡಿದ್ದೆ. 235ಕ್ಕೆ ಚೇಸ್ ಮಾಡೋಕ್ಕೆ ಕೊಟ್ಟರು. ಇಂಥ ಬಿಗ್ ಮೊತ್ತವನ್ನು ಹಾಕ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. 4 ವಿಕೆಟ್ ಕಳ್ಕೊಂಡ್ರು, ಏನು ಮ್ಯಾಟ್ರ್ ಆಗಲಿಲ್ಲ ಗುರು. ಒಟ್ಟಿನಲ್ಲಿ ಮಿಡಲ್ ಓವರ್ಗಳಲ್ಲಿ ಯಾರು ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಟ್ಟಿದ್ದಂದರೆ ನನ್ನ ಪ್ರಕಾರ ಪಂಜಾಬ್ ಅವರು ಬೌಲಿಂಗು ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಟ್ಟರು. ಬ್ಯಾಟಿಂಗು SRH ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು. ಇಷ್ಟು ನೆಕ್ಸ್ಟ್ ಲೆವೆಲ್ ಆಟನ ಆಡ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಮಿನಿಮಮ್ ಯಾವಾಗ ಅಭಿಷೇಕ್ ಶರ್ಮಾ ಟ್ರಾವೆಲ್ ಸೆಟ್ ಔಟ್ ಆದರು ಅಂದ್ಕೊಂಡೆ, ಆವಾಗ SRH ಒಂದು ಲೆವೆಲ್ಗೆ ಲೋ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇತ್ತು. ಆದರೆ ಕ್ಲಾಸನ್ನು ಇಶಾನ್ ಕಿಶನ್ ಒಂದೊಳ್ಳೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ರು ಗುರು. ಇಷ್ಟು ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು. ಒಟ್ಟಿನಲ್ಲಿ 235ಕ್ಕೆ 4 ವಿಕೆಟ್ ಕಳ್ಕೊಂಡು ಚೇಸ್ ಮಾಡೋಕ್ಕೆ ಕೊಟ್ಟರು ಗುರು ಪಂಜಾಬ್ ಅವ್ರಿಗೆ. 235 ಚೇಸ್ ಮಾಡೋಕ್ಕೆ ಬಂದವರು. ಒಟ್ಟಿನಲ್ಲಿ ಒಂದೊಳ್ಳೆ ಸ್ಟಾರ್ಟು. ನನ್ನ ಪ್ರಕಾರ ಯಾಕೋ ಸಿಕ್ಲಿಲ್ವ ಅಂತ ಯಾಕೋ ಅನ್ನಿಸ್ತು. ಇಲ್ಲಿ ಮೇನ್ ಪೃಥ್ವಿ ಸಿಂಗ್, ಪ್ರಿಯಾಂಕ್ ಆಚಾರ್ಯ ಇವರಿಬ್ಬರು ಸ್ಟಾರ್ಟಿಂಗು ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಶ್ರೇಯಸ್ ಅಯ್ಯರ್ ಬೇಗನೆ ಔಟ್ ಆದರು. ಮೇನು ಮಾರ್ಕಸ್ ಸ್ಟೋನಿಸ್ ಕೊನೆವರೆಗೂ ಮ್ಯಾಚ್ನ ತೊಗೊಂಡೋಗೋಕ್ಕೆ ಟ್ರೈ ಮಾಡಿದ್ರು. ಶಶಾಂಕ್ ಸಿಂಗ್ ಈ ಮ್ಯಾಚಲ್ಲಿ ಆಡ್ಸೋಕ್ಕೆ ಕೊಟ್ಟರು, ಒಂದು ಚಾನ್ಸ್ ಕೊಟ್ಟರು ಗುರು. ಇಂಜುರಿ ಆಗಿ ರಿಕವರಿ ಆದರೂ ಏನು ಮ್ಯಾಟ್ರ್ ಆಗಲಿಲ್ಲ. ಒಟ್ಟಿನಲ್ಲಿ ಮೇನು ಮಾರ್ಕಸ್ ಸ್ಟೋನಿಸು ಮತ್ತು ಗ್ಲೋರರ್ ಇವರಿಬ್ಬರು ಬಿಟ್ಟರೆ ಅಂತ ಹೇಳ್ಕೊಳ್ಳೋ ಆಟ ಯಾರೂ ಆಡಲಿಲ್ಲ. ಒಟ್ಟಿನಲ್ಲಿ ಯಾವಾಗ ಪವರ್ ಪ್ಲೇ ಮಿನಿಮಮ್ 2 ವಿಕೆಟ್ ಕಳ್ಕೊಂಡ್ರು, ಪವರ್ ಪ್ಲೇ ಅಂತ ಹೇಳ್ಕೊಳ್ಳೋ ಸ್ಟಾರ್ಟ್ ಸಿಗಲಿಲ್ಲ. ಪಂಜಾಬ್ ಅಲ್ಲೇ ಯಾಕೋ ಸಿಕ್ಕಾಪಟ್ಟೆ ಕಾನ್ಫಿಡೆಂಟ್ನ ಡೌನ್ ಮಾಡಿಕೊಂಡ್ರು ಅಂತ ನನಗೇನೋ ಕಾಣಿಸ್ತು. ಒಟ್ಟಿನಲ್ಲಿ SRH ಅವರು ಬ್ಯಾಟಿಂಗ್ ವಿಚಾರದಲ್ಲಿ ತುಂಬ ಚೆನ್ನಾಗಿದ್ದರು. ಬೌಲಿಂಗ್ ವಿಚಾರದಲ್ಲಿ ನೆಕ್ಸ್ಟ್ ಲೆವೆಲ್ ಕಾಟನ ಕೊಟ್ಟರು. ಒಟ್ಟಿನಲ್ಲಿ ಮೇನು ಪಂಜಾಬ್ ಬ್ಯಾಟಿಂಗ್ ಕಡೆ ನೋಡಿದ್ರೆ ಪವರ್ ಪ್ಲೇಯಲ್ಲಿ ಮಿನಿಮಮ್ ಆಲ್ಮೋಸ್ಟ್ 4 ವಿಕೆಟ್ನ ಕಳ್ಕೊಂಡು 7ನೇ ಓವರಲ್ಲಿ ಆಲ್ಮೋಸ್ಟ್ 5ನೇ ವಿಕೆಟ್ ಕಳ್ಕೊಂಡಿದ್ರು. ಮಿಡಲ್ ಓವರ್ಗಳಲ್ಲಿ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಲಾಸ್ಟಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದ್ರೂ SRH ಈಶ್ವರ್ ಮಲಿಂಗ ಆಗಲಿ, ನಿತೀಶ್ ಕುಮಾರ್ ರೆಡ್ಡಿ ಆಗಲಿ, ಅಕ್ಷಯ್ ಪಟೇಲ್ ಆಗಲಿ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಇಲ್ಲಿ ಕ್ಯಾಪ್ಟನ್ಸಿ ಯಾವ ಟೈಮಲ್ಲಿ ಯಾರನ್ನ ಆಡಿಸ್ಬೇಕಿತ್ತು ಅವ್ರನ್ನ ಆಡಿಸಿ ಕ್ಯಾಪ್ಟನ್ಸಿನೂ ತುಂಬ ಚೆನ್ನಾಗಿ ಮಾಡಿದ್ರು ಕ್ಲಾಸನ್ನು. ಒಟ್ಟಿನಲ್ಲಿ 2 ಕ್ರೂಷಿಯಲ್ ವಿಕೆಟ್ಗಳು ತಕ್ಕೊಟ್ರು ಗುರು. ಒಟ್ಟಿನಲ್ಲಿ SRH ಬೌಲಿಂಗ್ ಸಿಕ್ಕಾಪಟ್ಟೆ ಖಡಕ್ ಆಗಿದೆ. ಹೇಳಿದ್ದೆ ನಾನು ಪ್ರಿವ್ಯೂ ವಿಡಿಯೋದಲ್ಲಿ, ಇವರು ಸಿಕ್ಕಾಪಟ್ಟೆ ಅಗ್ರೆಸಿವ್ನೆಸ್ ತೋರಿಸಿದ್ರೆ ಒಟ್ಟಿನಲ್ಲಿ ಪಂಜಾಬ್ ಗೆಲ್ಲೋದು ಸಿಕ್ಕಾಪಟ್ಟೆ ಕಷ್ಟ ಅಂತ ಹೇಳಿದ್ದೆ. ಒಟ್ಟಿನಲ್ಲಿ ಪಂಜಾಬ್ ಅವರು ಮ್ಯಾಚ್ನ ಗೆಲ್ಲಿಲ್ಲ ಗುರು. ಹೇಳಿದ್ದೆ ನಾನು SRH ವರ್ಸಸ್ ಪಂಜಾಬ್ ಈ ಮ್ಯಾಚ್ನ ಗೆಲ್ತಾರೆ ಅಂತ. ಪಂಜಾಬ್ ಗೆಲ್ಲಿಲ್ಲ. ಒಟ್ಟಿನಲ್ಲಿ ಟೇಬಲ್ ಟಾಪಲ್ಲಿ ನೋಡಿದ್ರೆ ಒಟ್ಟಿನಲ್ಲಿ ಮೇನು ಇಲ್ಲಿ 11 ಮ್ಯಾಚಲ್ಲಿ 7 ಗೆದ್ದರೆ ಇಲ್ಲಿ 14 ಪಾಯಿಂಟ್ನ ತೊಗೊಂಡ್ರು. ಇಲ್ಲಿ 10 ಮ್ಯಾಚಲ್ಲಿ 6 ಮ್ಯಾಚ್ನ ಗೆದ್ಕೊಂಡು ಒಟ್ಟಿನಲ್ಲಿ 13 ಪಾಯಿಂಟ್ನ ತೊಗೊಂಡವ್ರೆ. ಒಟ್ಟಿನಲ್ಲಿ ಮೇನ್ ಗುರು ಹೇಳೋಕ್ಕಾಗಲ್ಲ ಈ ಮ್ಯಾಚ್ನ. ಒಟ್ಟಿನಲ್ಲಿ SRH ವರ್ಸಸ್ ಪಂಜಾಬ್ ಅವರು ಗೆಲ್ಲಿಲ್ಲ. ಪ್ರಿವ್ಯೂ ವಿಡಿಯೋದಲ್ಲೇ ಹೇಳಿದ್ದೆ ಪಂಜಾಬ್ ಅವರು ಗೆಲ್ಲೋದು ಸಿಕ್ಕಾಪಟ್ಟೆ ಕಷ್ಟ. ಆದರೂ ಪ್ರಿವ್ಯೂ ವಿಡಿಯೋದಲ್ಲಿ ಹೇಳಿದೆ ಪಂಜಾಬ್ ಗೆಲ್ತಾರೆ ಅಂತ. ಆದರೆ SRH ಅವರು ಕೊನೆವರೆಗೂ ಮ್ಯಾಚ್ನ ಬಿಟ್ಕೊಡದೆ ಮ್ಯಾಚ್ನ ತೊಗೊಂಡೋದ್ರು. ಮಿಡಲ್ ಓವರ್ಗಳಾಗಲಿ ಪವರ್ ಪ್ಲೇಲಾಗಲಿ ಲಾಸ್ಟ್ ಒಂಚೂರು ಎಕ್ಸ್ಪೆನ್ಸಿವ್ ಆದರೂ ಏನು ಮಾಡೋಕ್ಕಾಗಲಿಲ್ಲ. ಅಂದರೂ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ತೊಗೊಂಡು ಟಾಸ್ನ ಗೆದ್ದು ಮ್ಯಾಚ್ನ ಗೆಲ್ಲೋಕ್ಕಾಗಲಿಲ್ಲ ಪಂಜಾಬ್ ಅವರು.
ಒಟ್ನಲ್ಲಿ ಪಂಜಾಬ್ ವರ್ಸಸ್ SRHಲ್ಲಿ SRH ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ತಗೊಂಡು ಬ್ಯಾಟಿಂಗ್ ವಿಚಾರದಲ್ಲಿ ಇಶಾನ್ ಕಿಶನ್ ಮತ್ತು ಕ್ಲಾಸನ್ನು ಮತ್ತು ನಿತೀಶ್ ಕುಮಾರ್ ರೆಡ್ಡಿ ಇವರಿಬ್ಬರು ಒಂದೊಳ್ಳೆ ಸ್ಟಾರ್ಟ್ನ ಕೊಟ್ಟರು ಗುರು. ಮತ್ತು ತ್ರಾವಸಿದ ಅಭಿಷೇಕ್ ಶರ್ಮಾ ಒಂದೊಳ್ಳೆ ಕ್ಯಾಮಿಯೋ ಇನ್ನಿಂಗ್ಸ್ ಆಡಿ ಮ್ಯಾಚ್ನ ತೊಗೊಂಡೋದ್ರು, ಒಂದೊಳ್ಳೆ ಪವರ್ ಪ್ಲೇನ ಸ್ಟಾರ್ಟ್ ಮಾಡಿದ್ರು. ಒಟ್ನಲ್ಲಿ ಪಂಜಾಬ್ ಅವರು ಮ್ಯಾಚ್ನ ಗೆಲ್ಲಿಲ್ಲ, ಹೈದರಾಬಾದ್ ಅವರು ಈ ಮ್ಯಾಚ್ನ ಗೆದ್ದರು ಗುರು. ಒಟ್ಟಿನಲ್ಲಿ ಟೇಬಲ್ ಟಾಪಲ್ಲಿ ನಂಬರ್ 1 ಸ್ಥಾನದಲ್ಲಿದ್ದಾರೆ ಹೈದರಾಬಾದ್ ಅವರು. SRH ವರ್ಸಸ್ ಪಂಜಾಬ್ ರಿವ್ಯೂ ವಿಡಿಯೋ ನಿಮಗೇನೋ ಇಷ್ಟ ಇಲ್ಲ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಗುರು. ಬೇಗ 1000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿ, ಬೇಗ IPL ಮುಗಿಸಲು ಅಟ್ಲೀಸ್ಟ್ 400 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿ. ಸುಮಾರು ಜನ ವೀಡಿಯೋ ನೋಡ್ಬಿಡ್ತೀರ, ಒಂದು ಸಬ್ಸ್ಕ್ರೈಬ್ ಮಾಡಲ್ಲ, ಲೈಕು ಮಾಡಲ್ಲ ಗುರು. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋ ಮುಂದಿನ ವೀಡಿಯೋದಲ್ಲಿ.